ಕೃಷ್ಣೇಗೌಡರ ಆನೆ ದೀರ್ಘಗದ್ಯದ 4 ಅಂಕಗಳ ಪ್ರಶ್ನೆಗಳು 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗತ್ತೆ. ಈ ಒಂದು ಅಭ್ಯಾಸ ಭಾಗದಲ್ಲಿರುವಂತಹ ಎಲ್ಲ 4 ಅಂಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ದುರುಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಉತ್ತರ: ಅಂದು ನಿರೂಪಕರು ತಮ್ಮ ಹಳೆಯ ಫೋರ್ಡ್ ಜೀಪಿನಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ ಖಾಕಿ ಪ್ಯಾಂಟ್ ಧಾರಿ 2 ಕಾಲುಗಳು ಕಾಣಿಸಿದವು. ಬೂಟಿಲ್ಲದ್ದರಿಂದ ಅವು ಪೊಲೀಸ್ ಇಲಾಖೆಯವರದಲ್ಲವೆಂದು ತಿಳಿಯಿತು. ಬಂದಾತ ಗಮನ ಸೆಳೆದು 1-2 ಬಾರಿ ಕೆಮ್ಮಿದ. ಏಕೆಂದರೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಂತೆ. ಯಾರೆಂದು ಕೇಳಿದಾಗ ಲೈನ್ಮ್ಯಾನ್ ಎಂದ. ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನೇ ಎಂದು ಪ್ರಶ್ನಿಸಿದಾಗ ಅದೊಂದು ತರ್ಲೆ ಡಿಪಾರ್ಟ್ಮೆಂಟು, ಯಾವಾಗಲೂ ನಮ್ಮ ಜೊತೆ ಪುಕಾರು ತೆಗಿತಾನೇ ಇರ್ತದೆ ಅಂತ ಹೇಳ್ತಾನೆ. ಪುಕಾರು ಅಂದರೆ ತಕರಾರು ಅಥವಾ ಗದ್ದಲ ಅಂತ ಹೇಳ್ಬಿಟ್ಟು ತೆಗಿತಾನೆ ಇರುತ್ತೆ ಅಂತ ಹೇಳಿದಾಗ ನಾವು ಕರೆಂಟ್ನವರು ಲೈನ್ಮ್ಯಾನ್ ದುರ್ಗಪ್ಪ ಎನ್ನುತ್ತಾನೆ. ಏನೋ ಇನಾಮು ಕೇಳಲೋ ಕಾಫಿ ಬೀಜ ಏಲಕ್ಕಿ ಕೇಳಲೋ ಬಂದಿರಬಹುದೆಂದು ಊಹಿಸಿ ಬಾಯಿ ಬಿಡಿಸಿದಾಗ ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದಿದೆ, ಅದನ್ನು ಕಡಿದು ಲೈನ್ ಕ್ಲಿಯರ್ ಮಾಡಲು ಕೊಡಲೇಬೇಕಾಗಿತ್ತೆಂದು ಕೇಳುತ್ತಾನೆ. ಅಲ್ಲದೆ ಅದು ಕೃಷ್ಣೇಗೌಡರ ಆನೆಯದೇ ಕೆಲಸ ಎಂದು ಪುರಾವೆ ನೀಡುತ್ತಾನೆ. ಎರಡನೆಯದು, ನಿರೂಪಕರ ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ ವಿವರಿಸಿ. ಉತ್ತರ: ಆ ಕೊಡಲಿಯಾದರೋ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದದ್ದೇನೂ ಅಲ್ಲ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡಾಗುವಂತಹ ಬೇರುಗಳನ್ನು ಕಡಿಯಲೆಂದು ಆ ಕೊಡಲಿ ತೆಗೆದುಕೊಂಡು ಎರ್ರ ಬಿರ್ರಿ ಜಬ್ಬಿ ಅದರ ಹಿಂಭಾಗ ಮುಂಭಾಗ ಗೊತ್ತಾಗದಂತೆ ಹಾಳು ಮಾಡಿದ್ದರು. ಈಗ ಅದನ್ನು ಸುತ್ತಿಗೆ ಎಂದು ಕರೆಯಬಹುದಿತ್ತು. ದುರ್ಗಪ್ಪ ಅದರಲ್ಲಿ ಹೇಗೆ ಮರ ಕಡಿಯುತ್ತಾನೋ ತಿಳಿಯಲಿಲ್ಲ. ಆದರೆ ಅವನೇ ಅಟ್ಟ ಹತ್ತಿ ಹುಡುಕಿ ತೆಗೆದುಕೊಂಡು ಹೋಗಿದ್ದರಿಂದ ಮೊಂಡು ಕಡಲಿ ಕೊಟ್ಟಿದ್ದಕ್ಕೆ ದೂಷಿಸುವಂತಿರಲಿಲ್ಲ. ಅಕಸ್ಮಾತ್ ಅವನು ಅದನ್ನು ಕದ್ದರೂ ದುಃಖವಾಗುತ್ತಿರಲಿಲ್ಲ. ಹಾಗಾಗಿ ನಿರೂಪಕರು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು ಅನ್ನುವಂಥದ್ದು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದ ಪಳಗಿಸಿದಂತಹ ಆನೆಯಲ್ಲ. ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದಂತಹ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದಂತಹ ಆನೆ. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ, ಕಾಡಿನ ಇತರ ಕಾಡಾನೆಗಳ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಅದು ಮೂಡಿಗೆರೆಯ ಪೇಟೆಯಲ್ಲಿ ಯಾವ ಲಂಗು ಲಗಾಮು ಅಂದರೆ ಯಾರ ಹಿಡಿತವೂ ಇಲ್ಲದಂತೆ, ಅಂದರೆ ಯಾರು ಹೇಳೋರು ಕೇಳೋರು ಇಲ್ಲದಂತಹ ರೀತಿಯಲ್ಲಿ ಅದು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇತ್ತು. ದನ ಕರುಗಳ ರೀತಿ ಅದು ತಿರುಗಾಡ್ತಾ ಇತ್ತು. ಶಾಲಾ ಮಕ್ಕಳು ಅದರ ಹತ್ರ ಹೋಗಲು ಹೆದರುತ್ತಿದ್ದರಾದರೂ ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು, ಅಂದರೆ ನಮಸ್ಕಾರ ಮಾಡುತ್ತಿತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಟ್ಟಲು ಇಟ್ಟಿರ್ತಾ ಇದ್ರು. ಆನೆ ಕಾಯಮ್ಮಾಗಿ, ಅಂದರೆ ಮಾಮೂಲಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗ್ಬಿಟ್ಟು ಅದನ್ನೆಲ್ಲ ಸೊಂಡಿಲಲ್ಲಿ ತಗೊಂಡು ತಿಂತಾ ಇತ್ತು. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಆಹ್ವಾನಿಸಿದ್ದೇಕೆ? ಉತ್ತರ: ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವಂತಹ ಕೆಲಸ ತಪ್ಪಿ ಹೋಯಿತು. ಹೀಗಾಗಿ ನಿರುಪಯುಕ್ತವೆನಿಸಿದಂತಹ ಆನೆಯನ್ನು, ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಗೆ ಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು. ಮಾವುತ ವೇಲಾಯುಧ 24 ಗಂಟೆಯೂ ಕುಡಿದೇ ಇರುತ್ತಿದ್ದ. ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಅವನಿಗೆ ಛೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಏನನ್ನೂ ತಿನ್ನುತ್ತಿರಲಿಲ್ಲ. ಕೊನೆಗೆ ಆನೆಗಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೆ ಹೋಗಿ ಕರೆತಂದರು. ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳವನ್ನು ಕೊಡಲಾರಂಭಿಸಿದ. ಆದುದರಿಂದ ಮಠದವರು ಆನೆಯನ್ನು, ಈ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸಬೇಕೆಂದು ಹವಣಿಸುತ್ತಿದ್ದರು. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದರು ಅನ್ನುವಂಥದ್ದು ಉತ್ತರ: ಸರ್ಕಾರ ವಿಮ್ಕೋ ಕಂಪನಿಗೆ
ಬೆಂಕಿ ಕಡ್ಡಿ ಮರ ಕಡೆಯಲು, ಚಾರ್ಮುಡಿ ಹತ್ತಿರದ ಕಾಡು ಕಡೆಯಲ್ಲೂ ಗುತ್ತಿಗೆ ನೀಡಿದರು. ಕಣಿವೆಯಲ್ಲಿದ್ದಂತಹ ಮರಗಳನ್ನು ಲಾರಿ ದಾರಿಗೆ ತರಲು ಆನೆಯಲ್ಲದೆ ಮತ್ಯಾರಿಂದಲೂ ಸಾಧ್ಯವಿರಲಿಲ್ಲ. ಆಗ ಕೃಷ್ಣೇಗೌಡ ಅದನ್ನು ತನಗೆ ಗುತ್ತಿಗೆ ಕೊಡಿ ಎಂದು ಕಂಪನಿಯವರ ಬಳಿ ಕೇಳಿದ. ಆಗಲೇ ಅವನು ಆನೆಯನ್ನು ಮೂಡಿಗೆರೆಗೆ ತಂದಿದ್ದು. ಆತ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಜನ ತೀರ್ಮಾನಿಸಿದರು. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತಹ ಕ್ಷಿಪ್ರ ಅಂದರೆ ಅತ್ಯಂತ ಸುಲಭ ಮಾರ್ಗ ಅಂತ ಅರ್ಥ ಎಂದು ಎಲ್ಲರೂ ನಂಬಿದ್ದರು. ಆದರೆ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದಂಥ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪೊಗದಸ್ತಾಗಿ ಅಂದರೆ ದಷ್ಟಪುಷ್ಟವಾಗಿ ಆನೆಯನ್ನು ಬೆಳೆಸಿದ. ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ? ಉತ್ತರ: ನಿರೂಪಕರ ಮನೆ ನಲ್ಲಿಗೆ ಹಾಕಿದ್ದಂತಹ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ವರತೆಗೆ ನೀರು ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದರೂ ಪೈಪಿನೊಳಗೆ ಆಗಾಗ ಕಪ್ಪೆ ಹಾವುಗಳು ನುಗ್ಗಿಸಿಕೊಂಡು ನೀರು ಬರಲು ಅಡಚಣೆಯಾಗುತ್ತಿತ್ತು. ಹಾಗೇ ಆಗಿರಬಹುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದಾಗ ಕೊಂಚ ದೂರದಲ್ಲಿ ಪೈಪು ಇಡಲು ಮಾಡಿದ್ದಂತಹ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿಯಾಗಿ ಗುಂಡಿಯೊಳಗೆ ಹುಗಿದು ಹೋಗಿದ್ದವು. ಗುಂಡಿಯೊಳಗೆಲ್ಲ ನೀರು ತುಂಬಿತ್ತು. ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆಂದಾಗಲಿ, ಪೈಪುಗಳು ಪುಡಿಯಾಗಿ ಪಾತಾಳದವರೆಗೆ ಹುಗಿದು ಹೋಗುತ್ತವೆಂದಾಗಲಿ ನಿರೂಪಕರಿಗೆ ಅಂದಾಜೇ ಆಗಿರಲಿಲ್ಲ. ಎಲ್ಲರೂ ಆನೆಗಳ ಕಾಟ ಎಂದು ಕೂಗಾಡುವವರೆಗೂ ತಮ್ಮ ಪೈಪಿಗೆ ಯಾರು ಈ ಮಟ್ಟದಲ್ಲಿ ಜಖಂ ಮಾಡಿದ್ದು ಎಂದು ಯೋಚಿಸುತ್ತಿದ್ದರು. ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ? ಉತ್ತರ: PWDಯವರು, ಕರೆಂಟಿನವರು, ಟೆಲಿಫೋನ್ನವರು, ಈ ಮೂರೂ ಡಿಪಾರ್ಟ್ಮೆಂಟ್ನವರು ಅರಣ್ಯ ಇಲಾಖೆಗೆ ನಂಬರ್ 1 ಎನಿಮಿಗಳು. PWDಯವರು ರಸ್ತೆಗೆ ಟಾರ್ ಹಾಕಲು ರಸ್ತೆ ಬದಿಯ ಮರನೆಲ್ಲ ಕಡಿದು ಟಾರು ಕಾಯಿಸಿಕೊಳ್ಳುವರು. ಕರೆಂಟ್ನವರು, ಟೆಲಿಫೋನಿನವರು ಅವರ ಲೈನು ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಎಂದು ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ. ಈಗ ಹಳ್ಳಿಗೂ ಕರೆಂಟು, ಟೆಲಿಫೋನು ಕೊಡಬೇಕೆಂದು ಸರ್ಕಾರ ಆದೇಶ ಹೊರಡಿಸಿ ಅವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದರೆ ಲೈನ್ ಕ್ಲಿಯರ್ ಮಾಡುವ ನೆವದಲ್ಲಿ ಇವರಾರೂ ಮನೆಗೆ ಸೌದೆಯನ್ನು ಕೊಳ್ತಾನೇ ಇಲ್ಲ ಎಂದು ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ನಿರೂಪಕರಿಗೆ ವಿವರಿಸುತ್ತಾನೆ. ನಿದ್ರೆ ಮಂಪರಿನಲ್ಲಿದ್ದಂತಹ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಸಾಮಿಲಿನಲ್ಲಿ ಒಳಗೆ ಲೋಡು ಲಾರಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟೆಲಿನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ. ಡ್ರೈವರ್ ಒಬ್ಬನೇ ಮಂಪರಿನಲ್ಲಿ ತೂಕಡಿಸುತ್ತಾ ಸ್ಟಿಯರಿಂಗ್ ಮೇಲೆ ತಲೆವಾಲಿಸಿಕೊಂಡು ಅರೆನಿದ್ದೆಯಲ್ಲಿದ್ದ. ಶರಾಬಿನ ನಿಶದಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದನ್ನು ಬಿಚ್ಚಬೇಕೆಂದು ಮರ್ತೇ ಹೋಯಿತು. ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿಯ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಲಾರಿಗೆ ನಾಟಗಳನ್ನು ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿಯೇ ಒಂದು ಕಡೆ ವಾಲಿ ದಪ್ಪನೆ ಉರುಳಿ ಬಿತ್ತು. ಕ್ಯಾಬಿನ್ನಿನಲ್ಲಿ ಇಟ್ಟಿದ್ದಂತಹ ಮಣೆ ಬಾರದ ಲಾರಿಯ ಜಾಕ್ ದಪ್ಪನೆ ಡ್ರೈವರ್ನ ಬುರುಡೆ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ಕಿಮಕ್ಕೆನ್ನದೆ ಅವನು ಪರಂಧಾಮಕ್ಕೆ ಹೋದ. ಡ್ರೈವರ್ ಸಾವಿನ ಸುದ್ದಿಯನ್ನು ಶಿವೇಗೌಡ ಮತ್ತಿತರರು ಹೇಗೆ ಮುಚ್ಚು ಹಾಕಿದರು? ಉತ್ತರ: ಡ್ರೈವರ್ನ ಹೆಣ ಕಂಡು ಎಲ್ಲರೂ ಗಾಬರಿಯಾದರು. ಮುಂದೇನು ಮಾಡುವುದೆಂದು ತೋಚದೆ ಮಂಕಾಗಿ ನಿಂತರು. ಲಾರಿಯಲ್ಲೇ ತಂದಿದ್ದೇ ಕಳ್ಳನಾಟ ಅಂದರೆ ಕದ್ದಿರುವಂತಹ ಮರದ ದಿಮ್ಮಿಗಳು ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಇದು ತಿಳಿದರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗತ್ತೆ. ಕಳ್ಳನಾಟದ ದಂಧೆ ಹೊರಬರುತ್ತದೆ. ಲಾರಿಯನ್ನು ಆನೆಯನ್ನು ಸೀಸ್ ಮಾಡ್ತಾರೆ. ಸಾಮಿಲ್ಲಿಗೆ ಬೀಗ, ಮಾವುತ, ಕ್ಲೀನರ್ ಇಬ್ಬರಿಗೂ ಕೈಕೊಳ. ವೇಲಾಯುಧನನ್ನು ಶಿವೇಗೌಡರು ಬೈದರು. ಅವನು ತಾನು ಕುಡಿದಿರಲಿಲ್ಲ, ಆನೆ ಕುಡಿದಿತ್ತೆಂದು ಅದರ ಮೇಲೆ ಅಪರಾಧವನ್ನು ಎತ್ತಿ ಹಾಕಿದ. ಬೆಳಗ್ಗೆ ನೋಡಬೇಕಾದರೆ ಲಾರಿ ಸರಿಯಾಗಿ ನಿಂತಿತ್ತು. ಈ ವಾರ್ತೆ ಬರೀ ಪಿಸು ಮಾತಿನಲ್ಲಿಯೇ ಮುಕ್ತಾಯವಾಯಿತು. ಯಾರು ದೂರು ಕೊಡದ ಕಾರಣ ಯಾರ ಮೇಲೂ ಕಾನೂನಿನ ಕ್ರಮ ಜಾರಿಯಾಗಲಿಲ್ಲ. ಡ್ರೈವರ್ನ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಟ್ಟು ಬೂದಿ ಮಾಡಿದರು. ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಲು ಕಾರಣಗಳೇನು ಅನ್ನುವಂಥದ್ದು. ಉತ್ತರ: ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಿತ್ತು. ರೋಸಿ ಹೋಗೋದು ಅಂದರೆ ಸಾಕಾಗೋಗಿತ್ತು. ಯಾಕೆ ಅನ್ನುವಂಥದ್ದು.
ಅದಕ್ಕೆ ಕಾರಣ ಅವನಿಗೆ ಕಳಸ ಲೈನು ನೋಡಿಕೊಳ್ಳಲು ಕೊಟ್ಟಿದ್ದರೂ ಆ ವಿದ್ಯುತ್ ಲೈನು ಇಡೀ ಮೂಡಿಗೆರೆಗೆ ತರಲೆ ಲೈನು ಎಂದು ಹೆಸರುವಾಸಿಯಾಗಿತ್ತು. ಒಂದು ಕಡೆ ಹಳೆ ಕೋಟೆ ಗೌಡಹಳ್ಳಿ ಬೈರಾಪುರದವರೆಗೆ, ಇನ್ನೊಂದು ಕಡೆ ಬಣಕಲ್ಲು ನಿಡವಾಳ ಜಾವಳಿವರೆಗೆ ಎಲ್ಲೆಲ್ಲೂ ಕಗ್ಗಾಡಿನ ನಡುವೆ ನುಗ್ಗಿ ನುಸುಳಿ ಹೋಗಿತ್ತು. ಆ ದರಿದ್ರ ಲೈನಿನ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆಯೇ ಬತ್ತಿ ಹೋಗಿತ್ತು. ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ, ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ, ಇಡೀ ಲೈನು ಕಟ್ಟಾಗ್ತಾ ಇತ್ತು. ಬೆಳಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟ್ಟಿಂಗ್ ಪ್ಲೇಯರ್ನ ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿ ಹೊರಡಬೇಕಾಗಿತ್ತು. ನಾಗರಾಜ ಸೌದೆ ಮಾಡ್ತಾರೆ ಎಂದು ಜರೆದರೆ ತರ್ಲೆ ಡಿಪಾರ್ಟ್ಮೆಂಟ್ನವರು ಲೈನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಂದು ಬೈಯುತ್ತಿದ್ದರು. ಜೇಡರ ಬಲೆಯಂತೆ ಸಹ್ಯಾದ್ರಿ ಕಾಡಿನೊಳಗೆಲ್ಲ ಈ ಹಬ್ಬಿದ ಈ ಬಣಕಲ್ಲು ಲೈನಿನಲ್ಲಿ ದುರ್ಗಪ್ಪ ಹುಳು ಸಿಕ್ಕಿಕೊಂಡಂತೆ ಸಿಕ್ಕಿಕೊಂಡಿದ್ದ. ಈ ಎಲ್ಲ ಕಾರಣದಿಂದ ದುರ್ಗಪ್ಪನಿಗೆ ಲೈನ್ಮೆನ್ ಕೆಲಸ ರೋಸಿ ಹೋಗಿತ್ತು. ಪೋಸ್ಟ್ಮನ್ ಜಬ್ಬಾರನ ಭಾವನೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಉತ್ತರ: ಜಬ್ಬಾರ್ ಹೆಸರಿಗೆ ಕೇಂದ್ರ ಸರ್ಕಾರದ ನೌಕರ. 16 ವರ್ಷದಿಂದ ಕೆಲಸ ಮಾಡ್ತಿದ್ರು. ಇನ್ನು ಟೆಂಪ್ರವರಿಯಾಗಿಯೇ ಇದ್ದರಿಂದ ಅವನ ಸಂಬಳ 60 ರೂಪಾಯಿ. ಈ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲವೆಂದು 108 ಪತ್ರಿಕೆಗಳ ಏಜೆನ್ಸಿ ತೆಗೆದುಕೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರನ್ನು ಮಾಡಲು ಪ್ರಯತ್ನಿಸ್ತಾ ಇದ್ದ. ಪೋಸ್ಟಿನ ಜೊತೆ ಮ್ಯಾಗಝಿನ್ಗಳ ಕಂತೆ ಹೊತ್ಕೊಂಡು ದಿನಾಲು 18 ಕಿಲೋಮೀಟರ್ ಹೋಗಿ ಬರಬೇಕಿತ್ತು. ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹ್ಯಾಂಡ್ ಪೋಸ್ಟ್, ಬಿದ್ರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಬಾಕ್ಸ್ಗಳನ್ನು ನೇತು ಹಾಕಿದರು. ಇದರಿಂದ ಜಬ್ಬಾರ್ ಇನ್ನೂ ತೊಂದರೆಗೆ ಸಿಕ್ಕಿಕೊಂಡ. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೆ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸ್ಗೆ ಕೊಡಬೇಕಾಗಿತ್ತು. ನಡೆದಾಗಲಿ ಸೈಕಲ್ಲಿನಾಗಲಿ ತಿರುಗಲಾರದೆ ಪೋಸ್ಟ್ಮನ್ ಜಬ್ಬಾರ್ ಸೋತು ಹೋದ. ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸಿದ್ದಾನೆ? ಉತ್ತರ: ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೀಗೆ ವಿವರಿಸುತ್ತಾನೆ. ಹುಚ್ಚ ನಾಯಿ ಇಂಜೆಕ್ಷನ್ ಏನೋ ಇದೆ, ಆದರೆ ಗ್ಯಾರಂಟಿ ಇಲ್ಲ. ದನ ಎಮ್ಮೆಗಾದರೆ ರಿಸ್ಕ್ ತೆಗೆದುಕೊಂಡು ಚುಚ್ಚಬಹುದು, ಆದರೆ ಮನುಷ್ಯರ ವಿಷಯದಲ್ಲಿ ಯೋಚನೆ ಮಾಡಬೇಕು. 1 ವಾರದಿಂದ ಕರೆಂಟ್ ಇಲ್ಲ. ರೆಫ್ರಿಜಿರೇಟರ್ನಲ್ಲಿ ಸಾವಿರಾರು ರೂಪಾಯಿಗಳ ಔಷಧಿ ಇಟ್ಟಿರುತ್ತೇನೆ. ಲೈನ್ ಟ್ರಬಲ್ನಲ್ಲಿದೆ ಅಂತ ಕರೆಂಟ್ ತೆಗೆದು ಹಾಕಿಬಿಡುತ್ತಾರೆ. ಇವತ್ತು ಹುಚ್ಚನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು. ರೆಫ್ರಿಜಿರೇಟರ್ ಕೆಲಸ ಮಾಡ್ತಾ ಇಲ್ಲ, ಸಿರಮ್ ಕೆಟ್ಟು ಹೋಗಿದೆ ಎಂದು ಹಿಂದಕ್ಕೆ ಕಳಿಸಿದ್ದೇನೆ. ಹೊಸ ಸಿರಮ್ ಕಳಿಸೋದಕ್ಕೆ ಕೂನೂರಿಗೆ ಡೆಂಟ್ ಹಾಕಿದ್ದೇನೆ. ಯಾವಾಗ ಕನ್ಸೈನ್ಮೆಂಟ್ ಕಳಿಸ್ತಾರೋ ನೋಡಬೇಕು. ಕನ್ಸೈನ್ಮೆಂಟ್ ಅಂದರೆ ಸರಕನ್ನು ಅಂತ ಅರ್ಥ. ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದಂತಹ ಕ್ರಮಗಳು ಯಾವುವು ಅನ್ನುವಂಥದ್ದು. ಉತ್ತರ: ಬೀದಿ ನಾಯಿಗಳನ್ನು ಎರಾಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದದ್ದನ್ನೆಲ್ಲ ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇವೆ, ಪಾಯ್ಸನ್ ತರಿಸಿ ಹಾಕಿಸಿದ್ದೇವೆ. ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವನು ಇನ್ನೇನು ಮಾಡಬಹುದು ಹೇಳ್ರಿ? ಈ ಸಾರಿ ನಾವು ತರಿಸಿದಂತಹ ಡಾಗ್ ಪಾಯ್ಸನ್ನು ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ, ಆದರೂ 200-300 ನಾಯಿನಾದರೂ ಸಾಯಿಸಿದ್ದೇವೆ. ಮುಖ್ಯವಾಗಿ ನಾಯಿಗಳು ಮುನ್ಸಿಪಾಲ್ಟಿ ಹದ್ದುಬಸ್ತಿನೊಳಗಿದ್ದರೆ ಮಾತ್ರ ಆ್ಯಕ್ಷನ್ ತೆಗೆದುಕೊಳ್ಬಹುದು. ಆದರೂ ಮೂಡಿಗೆರೆಗೆ ಒಳಗೆ ತುಂಬ ಕಂತ್ರಿ ನಾಯಿಗಳಿವೆ. ಇವೆಲ್ಲ ಇಲ್ಲಿಯ ನಾಯಿಗಳಲ್ಲ, ಹೊರಗಡೆಯಿಂದ ರಾತ್ರೋರಾತ್ರಿ ಲಾರಿಯಲ್ಲಿ ತಂದುಬಿಟ್ಟು ಹೋಗಿದ್ದು. ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರು ಎಂದು ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತಾವು ತೆಗೆದುಕೊಂಡಂತಹ ಕ್ರಮಗಳನ್ನು ನಿರೂಪಕರಿಗೆ ವಿವರಿಸಿದರು. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಬೆಳಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿ ಕಡೆಯ ಆಫ್ಲೈನ್ಗಳು ಡೆಡ್ ಆಗಿವೆ ಎಂದು ಮೇಂಟೆನೆನ್ಸ್ನವರು ಹೇಳಿ ಕಳಿಸಿದರು. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದಂತಹ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ ಲೈನು ಡೆಡ್ ಆಗಿದೆ ಎಂದು ತಿಳಿಯಲು ಅವನು ಕಂಬ ಹತ್ತಿದ. 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂಡ್ರೈವರ್ನಲ್ಲಿ ಎಂಥದ್ದನ್ನೋ ಮೀಟುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಅಲ್ಲೇ ಸತ್ತು ಹೋದ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಅಂತ ಇದೆ. ಉತ್ತರ: ಲೋಡು ಲಾರಿ ಬಿಟ್ಕೊಂಡು ಬರ್ತಿದ್ದಂತಹ ಅಬ್ಬಾಸ್ಗೆ ಇದ್ದಕ್ಕಿದ್ದಂತೆ 2 ದಮ್ ಬೀಡಿ ಎಳೆಯುವಂತಹ ತೆವಲು ಶುರುವಾಯಿತು. ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಇಡಿ, ಬೀಡಿ ಹತ್ತಿಸ್ಕೋತೀನಿ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ. ಜೇಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ 1 ದಮ್ ಎಳೆದ. ಅದರ ಹೊಗೆಯಲ್ಲೇ ಊದು ಕಡ್ಡಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದರೆ ಲಾರಿ ಎದುರು ಮರದ ದೊಡ್ಡ ಕಾಂಡ
ಒಂದು ನೇರವಾಗಿ ನುಗ್ಗುತ್ತಿದೆ. ಆದರೂ ಕೈ ಮೀರಿಲ್ಲ ಎಂದು ಏ ಕೃಷ್ಣ ಸ್ಟೇರಿಂಗ್ ಬಿಡೋ ಎಂದು ಕೂಗಿ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೂತಿಯನ್ನು ದಾರಿ ಕಡೆ ತಿರುಗಿಸಲು ಯತ್ನಿಸಿದ. ಸ್ಟೇರಿಂಗ್ ಅಲ್ಲಾಡದಂತೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ. ಗಡಿಬಿಡಿಯಲ್ಲಿ ನಿಸ್ಸಹಾಯಕವಾಗಿ ಬ್ರೇಕ್ ಹಾಕಬೇಕೆಂದು ಹೊಳೆಯಲಿಲ್ಲ. ಗಡಿಬಿಡಿಯಲ್ಲಿ ನಿಸ್ಸಹಾಯಕವಾಗಿ ಒದ್ದಾಡ್ತಿದ್ದಂತಹ ಅಬ್ಬಾಸ್ಗೆ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದಂತಹ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದವು. ಮರಕ್ಕೆ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದಂತಹ ಇಬ್ಬರು ಅಲ್ಲೇ ಸತ್ತು ಹೋದರು. ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು? ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚು ಅಂತ ಹೇಳ್ಬಿಟ್ಟು ಮೂಡಲು ಕಾರಣವೇನು ಅನ್ನುವಂಥದ್ದು. ಅದು ಹೆಣ್ಣಾನೆ ಸದರ ಕೊಟ್ಟರೆ ಏನು ಬೇಕಾದರೂ ಮಾಡುತ್ತದೆಂಬುದು ಅವಳ ಮರ್ಮ ಅಂದರೆ ರಹಸ್ಯ ಅಥವಾ ಒಳ ಅರ್ಥ ಅಂತ ಹೇಳ್ಬಿಟ್ಟು ಅದು ಹೆಣ್ಣಾನೆ. ಆದ್ದರಿಂದ ಮತ್ತು ಅದನ್ನು ಕರೆದುಕೊಂಡು ಹಗಲು ರಾತ್ರಿ ಎನ್ನದೇ ವೇಲಾಯುಧ ಕೆಲಸಕ್ಕೆ ಹೋಗಬೇಕಾದ್ದರಿಂದಲೂ ಅವಳಿಗೆ ಒಂದು ರೀತಿಯ ವಿಚಿತ್ರವಾದಂತಹ ಮಾತ್ಸರ್ಯ ಇತ್ತು. ತಾನು ಬಸುರಿಯಾಗದೆ ವರ್ಷ ಕಳೆದ ಹಾಗೂ ವಿನಾಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದಂತಹ ಆನೆ ವಿಷಯದಲ್ಲಿ ಸೂಕ್ಷ್ಮವಾದಂತಹ ದ್ವೇಷ ಅವಳಲ್ಲಿ ರೂಪುಗೊಳ್ತಾ ಇತ್ತು. ಕಾರೋ ಲಾರಿಯೋ ಯಾವುದನ್ನೇ ಆಗಲಿ ಗಂಡಸರು ಹಚ್ಕೊಂಡ್ರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರ್ತದೆ. ಅಂಥದರಲ್ಲಿ ಆನೆಯಂತಹ ಒಂದು ಜೀವ, ಅದು ಹೆಣ್ಣಾನೆ ವೇಲಾಯುಧನನ್ನು ಹಚ್ಕೊಂಡಿದ್ದರಿಂದ ಅವನ ಹೆಂಡತಿಗೆ ಮಾತ್ಸರ್ಯ ಮೂಡಿತು. ನಾಗರಾಜನ ನಿಗೂಢನ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ಅನ್ನುವಂಥದ್ದು ಉತ್ತರ. ಕೆಲವರು ಸಾರ್ವಜನಿಕ ಸಭೆಯಲ್ಲಾದಂತಹ ಅವಮಾನವನ್ನು ತಾಳಲಾರದೆ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡನೆಂದು ಹೇಳಿದರು. ಜನರು 108 ಥರದ ಬೇಜವಾಬ್ದಾರಿಯ ಊಹಾಪೋಹಗಳನ್ನು ಕಲೆ ಹಾಕಿದರು. ಮೊದಲಿಗೆ ಕೃಷ್ಣೇಗೌಡರ ಆನೆಯೇನೆ ಅವನನ್ನು ದುರ್ಗಮವಾದಂತಹ ಕಾಡಿನಲ್ಲೆಲ್ಲೋ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಅಂತಂದು ಶಂಕಿಸಿದ್ದರು. ಪೊಲೀಸರು ಕಾಡೆಲ್ಲ ಹುಡುಕಿ ಕೋವಿ ಸಿಕ್ಕಿದೆ, ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು. ಆದರೆ ಕೋವಿ ಮೂಡಿಗೆರೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದರಿಂದ ಜನಗಳ ಊಹಾಪೋಹ ದಿಕ್ಕು ಬದಲಿಸಿತು. ನಾಗರಾಜ ಇದ್ದಕ್ಕಿದ್ದಂತೆ ಮನಪರಿವರ್ತನೆಯಾಗಿ ಕೋವಿಯನ್ನು ಚರಂಡಿಗೆ ಎಸೆದು ಧರ್ಮಸ್ಥಳದ ಬಸ್ಸು ಹತ್ತಿ ತಲೆ ಬೋಳಿಸಿಕೊಂಡು ತಿರುಗುತ್ತಿರುವುದನ್ನು ಕಣ್ಣಾರೆ ನೋಡಿದೆವೆಂದು ಕೆಲವರು ಹೇಳಿದರು. ಮತ್ತೆ ಕೆಲವರು ನಾಗರಾಜ ಆನೆ ಬೆನ್ನಟ್ಟಿದವನು ದಾರಿಯಲ್ಲಿ ಸಿಕ್ಕ ಗಂಧ ಸಾಗಾಣಿಕೆಯ ಗಂಗಾಧರನ ಕಾರಿನಲ್ಲಿ ಹಿಂದು ಮುಂದು ನೋಡದೆ ಕುಳಿತು ಆನೆಯನ್ನು ಕಾರಿನಲ್ಲಿ ಬೆನ್ನಟ್ಟಲು ಹೇಳಿದನೆಂದು ಗಂಗಾಧರ ಗ್ಯಾಂಗೇ ಕೂನಿ ಅಂದರೆ ಕೊಲೆ ಅಂತ ಅರ್ಥ, ಹೆಣ ನಾಪತ್ತೆ ಮಾಡಿರಬೇಕೆಂದೂ ಹೇಳಿದರು. ಗಾರ್ಡ್ ರಾಮಪ್ಪ ಇನ್ನೊಂದು ವಿಷಯ ತಿಳಿಸಿದ. ನಾಗರಾಜ್ ಗಂಗಾಧರನ ಗ್ಯಾಂಗು ಕಾರು ನಿಲ್ಲಿಸಿ ಒಳಗೇನಿದೆ ಎಂದು ಇಣುಕಿ ನೋಡಲಾಗಿ ಕಾರಿನ ಗಾಜು ಏರಿಸಿ ನಾಗರಾಜನ ಕುತ್ತಿಗೆ ಸಿಕ್ಕಿಸಿ ಅವನು ವಿಲವಿಲ ಒದ್ದಾಡಿದಂತೆ ನಾಗರಾಜನ ಸಮೇತ ಕಾರು ಚಾರ್ಮುಡಿ ಕಡೆಗೆ ದೌಡಾಯಿಸಿತೆಂದು ಮಕ್ಕಿ ಗದ್ದೆ ಬಳಿ ನೈಟ್ ಬಸ್ಸಿಗೆ ಕಾಯುತ್ತಿದ್ದವರು ನೋಡಿದರೆಂದು ಹೇಳಿದರು. ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು ಅನ್ನುವಂಥದ್ದು ಉತ್ತರ. ಕೃಷ್ಣೇಗೌಡರ ಆನೆಯಿಂದ ತನಗಾಗುತ್ತಿರುವಂತಹ ಕಿರುಕುಳಕ್ಕೆ ರೋಸಿ ಹೋಗಿದ್ದ. ಹಿಂದೊಮ್ಮೆ ಮನೆಗೆ ಲಕ್ಷ್ಮಿ ಬಂದ ಹಾಗಾಯಿತು ಎಂದು ತಿಳಿದಿದ್ದವ ಈಗ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತ ಅಂದರೆ ವಿರುದ್ಧವಾಗಿ ಯೋಚಿಸುವಂತಾಯಿತು. ಊರಿನಲ್ಲಿ ನಡೆಯುವಂಥ ಎಲ್ಲ ಹಿತಕರ ಘಟನೆಗಳಿಗೆ, ದುರಂತ, ಅನಾಹುತ, ಸಾವುಗಳಿಗೆ ಆನೆಯೇ ಕಾರಣ ಎನ್ನುವಂತಾಗಿತ್ತು. ಹಿಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸಿದಂತೆ ತಾನೂ ದಾಟಿಸಬೇಕೆಂದು ಯೋಚಿಸಿದ. ಅದು ಯಾರಿಗೆ ಮಾರುವುದು? ಸರ್ಕಸ್ ಕಂಪನಿಗಳು ಪಾಪರೆದ್ದಿವೆ. ಜಗದ್ಗುರುಗಳೆಲ್ಲ ಅಡ್ಡಪಲ್ಲಕ್ಕಿ ಇಲ್ಲವೇ ಬೇಂಚ್ ಕಾರುಗಳಲ್ಲಿ ಓಡಾಡ್ತಾ ಇದ್ದಾರೆ. ಸರ್ಕಾರದ ಬಿಗಿ ಧೋರಣೆ ಮತ್ತು ಲಂಚದ ಕಾಟದಿಂದ ಮರದ ವ್ಯಾಪಾರಿಗಳು ಸುಸ್ತಾಗಿ ಹೋಗಿ ಕಾಡಿಗೆ ಅಟ್ಟಿ ಬಿಡೋಣವೆಂದರೆ ಅದು ಊರಿನ ಆನೆ. ಆತನಿಗೆ ಆನೆ ಕುತ್ತಿಗೆಗೆ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಭಾಸವಾಗ್ತಾ ಇತ್ತು. ಮುನ್ಸಿಪಲ್ ಮೀಟಿಂಗ್ನಲ್ಲಿ ಗಂಗಾಧರ ನಾಗರಾಜನ ಜೊತೆ ವಿದ್ಯುತ್ ಟೆಲಿಫೋನ್ನವರೆಲ್ಲರೂ ಆನೆಯ ಮೇಲೆಯೇ ಪುಕಾರುಗಳು ಅಂತಂದರೆ ತಕರಾರು ಅಥವಾ ಗದ್ದಲವನ್ನು ಹೇಳಲಿಕ್ಕೆ ಧ್ವನಿಗೂಡಿಸಿದ್ರು. ಈ ಎಲ್ಲ ಕಾರಣದಿಂದಾಗಿಯೇ ಕೃಷ್ಣೇಗೌಡನಲ್ಲಿ ಆನೆಯ ಬಗ್ಗೆ ಬೇಸರ ಮೂಡಿತು.